ಟಾಸ್ಕ್ ಸೋಲುವ ತಂಡದ ನಾಯಕ ಮನೆಯಿಂದ ಹೊರ ಹೋಗಲು ನಾಮಿನೇಟ್ ಆಗುತ್ತಾರೆ. ಅಯ್ಯಯ್ಯೋ ಕೈ ಕೈ ಗ್ಲೂ ಆಗ್ತಿದೆ ಕೈ 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 ಆಯ್ತು ಏನ್ ಮಾಡ್ತಿದ್ರಿ ನೀವು ಮುಖ ನಿಮ್ದು ಒಂದು ಡಿಸ್ ತೆಗಿತಾ ಇದೀನಿ ನಾನು ಇವ್ರಿಗೆ ಬೇಕಾದವ್ರನ್ನ ಸೇವ್ ಮಾಡ್ಕೊಳ್ಳೋಕಾದ್ರೆ ನೈತಿಕತೆ ಇಟ್ಕೊಂಡು ನೀವು ಎಷ್ಟು ನಾಟಕದವರು ಇದೆ ಈ ಟಾಸ್ಕಲ್ಲೇ ಗೊತ್ತಾಗ್ತಿದೆ ಅದಿದ್ರೆ ಅದೇ ಉಸ್ತುವಾರಿ ನಿಂಗೆ ಕರ್ಮ ರಿಟರ್ನ್ಸ್ ಅನ್ನಂಗೆ. ನಮಸ್ತೆ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ವ್ಲಾಗರ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಹಾಗೆಯೇ ಎಲ್ಲರೂ ಕೂಡ ನೋಡ್ತಿರುವಂತೆ ಒಂದು ಹೊಸ ಪ್ರೋಮೋನ ಬಿಟ್ಟಿದ್ದಾರೆ ಬಿಗ್ ಬಾಸ್ನಲ್ಲಿ. ಏನಪ್ಪ ಪ್ರೋಮೋ ಅದು ಅಂತಂದರೆ ಯಾವುದೋ ಒಂದು ಟಾಸ್ಕ್ನ ಕೂಡ ಇಲ್ಲಿ ಆಡ್ತಿರೋದು ಅಂತೂ ಗ್ಯಾರಂಟಿ. ಹಾಗೆಯೇ ಅದರಲ್ಲಿ ನಮ್ಮ ಕ್ಯಾಪ್ಟನ್ ರಶ್ಕ ಅವರು ಇದರ ಒಂದು ಅಸ್ತಿತ್ವ ಅಂದರೆ ಅದರ ಒಂದು ಉಸ್ತುವಾರಿನ ವಹಿಸ್ಕೊಂಡಿರೋದಂತೂ ಗ್ಯಾರಂಟಿ. ಅದರಲ್ಲಿ ಕೂಡ ರಜತ್ ಅವರು ಒಂದು ಕ್ಯಾಪ್ಟನ್ ಅಂತಲೇ ಅನಿಸುತ್ತೆ. ಹಾಗೆಯೇ ಅವ್ರ ಕಡೆ ಮತ್ತು ಅಶ್ವಿನಿ ಅವರು ಕೂಡ ಕ್ಯಾಪ್ಟನ್ ಅಂತಲೇ ಇರ್ಬೋದು. ಆದರೆ ಪ್ರೋಮೋದಲ್ಲಿ ಅವನ್ನೆಲ್ಲ ಕೂಡ ಕೊಟ್ಟಿಲ್ಲ ಗೈಸ್. ನಮ್ಮ ಕಿಲ್ಲಿ ಅವರು ಕೂತ್ಕೊಂಡು ಉತ್ತಮವಾದ ಒಂದು ವೀಕ್ಷಣೆಯನ್ನು ಹಾಕ್ತಿದ್ದಾರೆ. ಇಲ್ಲಿ ಸ್ಪಂದನ ಮಾಡು ಧನು ಅವರು ಕೂಡ, ಮತ್ತು ನಮ್ಮ ಚೈತ್ರ ಮತ್ತು ಒಂದು ಅಶ್ವಿನಿ ಅವರು ಏನಿದ್ದಾರೆ ಬಹಳಷ್ಟು ಕಿತ್ತಾಟ, ಹೊಡೆದಾಟ, ಜಗಳಗಳು ಆಗ್ತಿದ್ದಾವೆ. ಹಾಗೆಯೇ ರಾಶಿಕಾ ಅವರು ನಮ್ಮ ಚೈತ್ರ ಅವ್ರನ್ನ ಪಾಸ್ ಅನ್ನೋದನ್ನು ಮಾಡಿ ಅವ್ರದ್ದು ಒಂದು ಬೌಲನ್ನು ಏನಿದೆ ಅದನ್ನು ಕ್ಯಾನ್ಸಲ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಗೈಸ್. ಆ ಕ್ಯಾನ್ಸಲ್ ಮಾಡಿರೋ ಕಾರಣವಾಗಿ ಚೈತ್ರ ಅವರು ಕೂಡ ಒಂದೇ ಒಂದು ಸವಾಲನ್ನ ಹಾಕಿದ್ದಾರೆ. ಇದೇ ಥರ ಉಸ್ತುವಾರಿಲೇ ನಿನಗೆ ತಿರುಗು ಬಾಣ ಅಂದರೆ ಕರ್ಮ ರಿಟರ್ನ್ಸ್ ಮಾಡ್ತೀನಿ ಅಂತ ಒಂದು ಚಾಲೆಂಜ್ನ ಹಾಕಿದ್ದಾರೆ. ಆದರೆ ನಮ್ಮ ರಾಶಿಕಾ ಹಾಗೂ ಅಶ್ವಿನಿ ಅವರು ಆಡಿದ್ದೆ ನನಗೆ ಫೇರ್ ಅನ್ನಿಸ್ತಿದೆ. ಯಾಕಪ್ಪ ಅಂತಂದರೆ ಚೈತ್ರ ಅವರು ಕೂಡ ನನಗೂ ಕೂಡ ಇಷ್ಟ ಇಲ್ಲ. ಹಾಗೆಯೇ ಯಾರ್ಯಾರಿಗೂ ಕೂಡ ಇಷ್ಟ ಇಲ್ಲ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಗೈಸ್. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಬರ್ತೀನಿ ಅಂತ ಹೇಳ್ತಾ ಬಾಯ್. ಥ್ಯಾಂಕ್ ಯು.